ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವೈಷ್ಣವಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವಿಬ್ರು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಜಾನ್ವರಿ 2 ಪುನಿ ಅವ್ರ ಅಕ್ಕನ ಪಾಪುದು ಬರ್ಡೇ ಇದೆ. ಸೊ ಅದಕ್ಕೆ ನಾವೆಲ್ಲರೂ ಒಂದೇ ಥರ ಕಾಸ್ಟ್ಯೂಮ್ ಹಾಕೋತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಅವ್ರದ್ದೆಲ್ಲರದು ಶಾಪಿಂಗ್ ಆಗಿದೆ, ನಂದೇ ಇನ್ನೂ ಆಗಿಲ್ಲ. ಮೊನ್ನೆನೂ ಹೋಗಿದ್ವಿ, ನೆನ್ನೆನೂ ಹೋಗಿದ್ವಿ, ನನಗೆ ಯಾವುದೂ ಸೂಟ್ ಆಗಿಲ್ಲ. ಸೊ ಇವತ್ತು ಫೈನಲಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಶಾಪ್ ಮಾಡೋಣ ಅಂತ. ಸೊ ಎಲ್ಲರೂ ಆಲ್ರೆಡಿ ಕಲರ್ಸು ಚೂಸ್ ಮಾಡಿ ಕಲರು ಮ್ಯಾಚ್ ಮಾಡ್ಕೊಂಡಿದ್ದಾರೆ. ನಾನು ಒಬ್ಬಳೇ ಇನ್ನೂ ಏನು ತೊಗೊಂಡಿಲ್ಲ, ಅಂದರೆ ಸೇಮ್ ಸಿಮಿಲರ್ ಕಲರ್ ಇರೋದ್ರಿಂದ ಸ್ವಲ್ಪ ಹುಡ್ಕೋಕ್ಕೆ ಕಷ್ಟ ಆಗ್ತಾಯಿದೆ ಅಷ್ಟೇ. ಆ್ಯಂಡ್ ಟುಡೇ ಐ ಡೂ ಇಟ್. ಅಂದರೆ ಫೈನಲಿ ನಾನು ಇವತ್ತು ತೊಗೊಳ್ಳೇಬೇಕು, ಯಾಕಂದರೆ ಸ್ಟಿಚಿಂಗ್ ಮಾಡ್ಸೋಕ್ಕೆ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಇನ್ನೂ ಆಲ್ಟ್ರೇಷನು ಅದು ಇದು ಅಂತ ಏನಾರು ಮಾಡ್ಸೋಕ್ಕೆ ಟೈಮ್ ಬೇಕೇ ಬೇಕಾಗುತ್ತೆ. ಇನ್ನು ಬಟ್ಟೆ ತೊಗೊಂಡ್ಮೇಲೆ ಅದಕ್ಕೆ ಆಕ್ಸೆಸರೀಸ್ ನೋಡಬೇಕು, ಅದಕ್ಕೆ ಅಂತಲೇ ಎಲ್ಲ ನೋಡಬೇಕು. ಸೊ ಇಟ್ಸ್ ಟೇಕ್ ಟೈಮ್. ಆ್ಯಂಡ್ ಇವತ್ತು ಹೋಗ್ತಾ ಇದ್ದೀವಿ. ನನ್ನನ್ನು ಅವನು 10 ಗಂಟೆಗೆ ರೆಡಿ ಮಾಡಿಸಿ ಕೂರಿಸಿದ್ದಾನೆ. ಅವನು ಇನ್ನೂ ಬಂದಿಲ್ಲ. ಅವ್ರ ಅಮ್ಮಗೆ ಕಾಲ್ ಮಾಡಿ ಕೇಳಿದ್ರೆ ಇನ್ನೂ ರೆಡಿನೇ ಆಗಿಲ್ಲ ಅವನು ಅಂತ ಅಂದರು. ಸೊ ಬರಲಿ ಅವನು ಫಸ್ಟು. ನಾನು ರೆಡಿಯಾಗಿ ಚೆನ್ನಾಗಿ ತಿಂದ್ಬಿಟ್ಟು ಆರಾಮಾಗಿ ಕೂತಿದ್ದೀನಿ. ಆ್ಯಂಡ್ ಸ್ವಲ್ಪ ಕೋಲ್ಡ್ ಆಗಿದೆ ಅಂದರೆ ವಾಯ್ಸು ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ತಾ ಇರ್ಬೋದು ನಿಮಗೆ. ಸಾರಿ ಫಾರ್ ದ್ಯಾಟ್. ಅವ್ನು ಬಂದಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ಬಂದಿದ್ದಾನೆ ನೋಡಿ ಇವನು. ಈಗ ಮತ್ತೆ ಎಲ್ಲಿ ಹೋಗ್ತಾ ಇದೆಯಾ? ಹಾಂ, ನೆನ್ನೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ಬಂದಿದೆ ನೋಡಿ. ಇವಳಿಗೆ ಫೋರ್ಸ್ ಕೊಟ್ಟು ಬ್ಲಾಗ್ ಮಾಡಿಸ್ತಾ ಇದ್ದೀವಿ. ಎಷ್ಟು ಹೇಳಿದ್ರು ಮಾಡಲ್ಲ ಇವಳು, ಏನಂತ ಸೀರಿಯಸ್ನೆಸ್ ಇಲ್ಲ. ನಿಮ್ಮನ್ನ ತಡೆದಿರುವವರು ಯಾರು? ಬೇಗ ಬಾ. ಕ್ಯಾಪ್ ಹಾಕೊಂಡು ಏನು ನೀನು ಯಾವಾಗೂ ಬೈಚೆ ನಂಗೆ. ನಾನು ಇವಾಗ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಗೈಸ್, ಇವನು ನನ್ಗೆ ಡಿಸ್ಟರ್ಬ್ ಮಾಡಂಗೆ ಇಲ್ಲ. ನಾನು ಎಷ್ಟೊತ್ತು ಬೇಕಾದ್ರೂ ಅಷ್ಟೊತ್ತು ಶಾಪಿಂಗ್ ಮಾಡ್ಬೋದು. ಎಷ್ಟೊತ್ತು ಬೇಕಾದ್ರೂ ಅಷ್ಟೊತ್ತು ನಾನು ಶಾಪಿಂಗ್ ಮಾಡ್ಬೋದು. ಅವನು ಡಿಸ್ಟರ್ಬೇ ಮಾಡಂಗಿಲ್ಲ ನನ್ಗೆ. ನೋಡಿ, ರೈಲ್ವೆ ಟ್ರ್ಯಾಕ್ ಹತ್ರ ಯಾರೋ ಜಗಳ ಮಾಡ್ತಾವ್ರೆ, ಇಟ್ಕೊಂಡು ಹೆಂಗ್ ನೋಡ್ತಿದ್ದೆ ನೋಡಿ. ಅಪ್ಪು ಬಾ. ಏನು ತಪ್ಪಿಲ್ಲ, ಕುತ್ಕೊಂಡು. ಅಪ್ಪು ಕೂತ್ಕೋ ಬಾ ಸುಮ್ನೆ. ನಿಂಗೆ ಯಾಕೆ ಬನ್ನಿ, ಗಾಡಿ ಸ್ಟಾರ್ಟ್ ಹೇಳೋ ಮಾತೇ ಕೇಳಿಲ್ಲ. ಯಾಕೆ ಬೇಕು ಸಬ್ರೆ? ನೋಡು, ಟ್ರೈನ್ ಬಿಟ್ಟಾಯ್ತು. ತುಂಬಾ ಬಿಸಿಲು ಇರೋದ್ರಿಂದ ಇಲ್ಲಿ ಸಡನ್ ಆಗಿ ಬಿಸಿಲು ಬಂದಿದೆ. ಅದಕ್ಕೆ ಮೆಟ್ರೋದಲ್ಲೇ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನಾನ್ ರೆಗ್ಯುಲರ್ ಆಗಿ ಮಾಡ್ತೀನಿ ಗೈಸ್, ನೀವೇ ಬರಲ್ಲ ಮಾಡಕ್ಕೆ, ಬ್ಲಾಗ್ ಮಾಡಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ನಾನು ಹಿಂದೆ ಕವರ್ ಇಟ್ಕೊಂಡು ಬರ್ತಾ ಇದ್ದಾನೆ. ಈಗ ತಾನೇ ಹೇಳ್ದೆ ಎಷ್ಟು ಚೆನ್ನಾಗಿ ಕವರ್ ಇಟ್ಕೊಂಡ್ ಬರ್ತಾನೆ, ಆಗ್ಲೇ ಹಿಡ್ಕೊ ಅಂತ. ಹಿಡ್ಕೋ ಇದನ್ನ, ಒಂದೇ ಒಂದ್ ಸೆಕೆಂಡ್ ಹಿಡ್ಕೊಳ್ಳೋ. ಅಯ್ಯೋ ಬಿಡು ಇದು. ಇಲ್ಲೂ ರಶೆ ಬಾಳ. ನಾನು ನಿನ್ನೆಯಿಂದ ಪಿಜ್ಜಾ ಕೇಳ್ತಾ ಇರ್ತೀನ. ಇಲ್ಲ ಅಲ್ಲೆಲ್ಲೂ ಇಲ್ವಾ? ಚಿಕ್ಕಪೇಟೆಯಲ್ಲಿ ಇಲ್ಲ. ಒಳಗಡೆ ಜಾಗ ಆಯ್ತು, ನೋಡೋಣ, ಹೋಗೋಣ. ನಾನು ಮೊನ್ನೆಯಿಂದ ಕೇಳ್ತಿದ್ದೆ ಅವನು ಪಿಜ್ಜಾ ತಿನ್ನೋಣ ಅಂತ. ಇವತ್ತು ತುಂಬಾ ದಿವಸ ಆಗೋಗಿತ್ತು ಪಿಜ್ಜಾ ತಿಂಡಿ. ಸೊ ಇದೆ ನಮ್ ಕಾಲೇಜು. ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ ನಾವು, ಎಷ್ಟು ಚೆನ್ನಾಗಿ. ಹೊಟ್ಟೆ ಹಸಿತಿದ್ಯಲ್ಲ, ಏನ್ ಮಾಡೋದು? ಅಲ್ಲಿ ಆಗಿದೆ ಅನ್ಸುತ್ತೆ ಅವ್ರದ್ದು. ಸ್ಪೇಸ್ ಎಲ್ಲೂ ಖಾಲಿ ಇಲ್ಲ, ಕುತ್ಕೊಂಡ್ ತಿನ್ನಕ್ ಜಾಗನೇ ಇಲ್ಲ ಗೈಸಲ್ಲಿ.
ಏನ್ ಮಾಡೋದು? ಏನ್ ತಿನ್ನೋಣ? ಮತ್ತೆ ಆ ರೋಲೇ ತಿನ್ಬೇಕಾ? ರೋಲು ಅದೇ ಹಾ ಅಲ್ಲಿ ಅದೇ ಅವತ್ ನಾವ್ ತಿಂದ್ವಲ್ಲ, ನೋಡೋಣ ಬಾ, ಇಲ್ಲಂದ್ರೆ ಅಲ್ಲೇ ಏನಾದ್ರು ತಿನ್ನೋಣ. ನಾನು ಇಷ್ಟಪಟ್ಟು ಸಿಗ್ತಾನೆ ಇಲ್ಲ ಯಾಕೆ. ಇದಾಗ್ಲೇ ಸೆಕೆಂಡ್ ಟೈಮ್ ನಾನು ಡಾಮಿನೋಸ್ಗೆ ಹೋಗಿ ಬರ್ತಾರ. ಇದೇ ನನ್ ಕಾಲೇಜ್. ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನಾನು ಒಬ್ಳೇ ಮಾತಾಡ್ತಾ ಇರ್ಬೇಕು, ಅವನೇನು ಮಾತಾಡೋದೇ ಇಲ್ಲ. ಈ ಖುಷಿ ನಾನು ಏನು ವಿಡಿಯೋ ಮಾಡ್ಲಿ ಹೇಳಿ? ನನ್ಗೇನ್ ಮಾತಾಡಕ್ ಏನ್ ಕಷ್ಟ ಇಲ್ಲ, ಮಾತಾಡ್ತೀನಿ. ಆಮೇಲೆ ಗೈಲಿ ಏನೋ ಹೇಳ್ತೀನಿ. ಅಪ್ಪ ಬಾ ಬಾ ಬಾ. ನೋಡಿ ಹೆಂಗ್ ಮಾಡ್ತಾನೆ ಇವನು. ಪ್ಲೀಸ್ ಬಾ, ನಾನ್ ಮತ್ತೆ ಕೆಳಗಡೆ ಬರ್ತೀನಿ ನೋಡು. ಹೆಂಗ್ ಆಡ್ತಾನೆ ಅಂದ್ರೆ ಆ ಹಿಂದೆಗಡೆ ಇವಾಗ ಹಂಗೆ ನಾನು ಚಾಲೆಂಜ್ ಆಗ್ತೀನಿ ಗೈಸ್, ಇವ್ ನನ್ಗೊಂಚೂರು ಡಿಸ್ಟರ್ಬ್ ಮಾಡ್ಬಾರ್ದು. ಆ ತರ ನಾನ್ ಶಾಪಿಂಗ್ ಮಾಡ್ತಾನೆ ಇರ್ಬೇಕು, ಒಂಚೂರು ನನಗೆ ಡಿಸ್ಟರ್ಬ್ ಮಾಡ್ಬಾರ್ದು, ಆ ತರ ಮಾಡ್ತೀನಿ ನಾನು. ಇಸ್ಕೊಂಡ ಕೊಡು. ಇನ್ನು ಪಟ್ಟಣಗೆರೆಲ್ಲ ಇದೀನಿ. ಇವಾಗ ನೋಡಪ್ಪ ನನ್ಗೆ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ. ಇವ್ರು ಚೆನ್ನಾಗಿದ್ದಾರ ಅಂತ ಕಮೆಂಟ್ ಮಾಡಿ ಮೊದ್ಲು. ನಾನ್ ಚೆನ್ನಾಗಿದ್ದೀನ ಇವ್ರು ಚೆನ್ನಾಗವಳ ಕಮೆಂಟ್ ಮಾಡಿ. ನಾನೇ ಚೆನ್ನಾಗಿ ಯಾಕೋ ಫಸ್ಟ್ ಅಕ್ಕಂದು ಒಂದು ಡ್ರೆಸ್ ಎಕ್ಸ್ಚೇಂಜ್ ಮಾಡೋದಿತ್ತು, ಅದನ್ನ ಎಕ್ಸ್ಚೇಂಜ್ ಮಾಡಕ್ ಹೋಗ್ತಾ ಇದ್ವಿ. ಫಸ್ಟ್ ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ನನ್ ಬಟ್ಟೆ ನೋಡಕ್ ಹೋಗೋದು. ನೋಡಪ್ಪ, ಈಗ್ಲೇ ಹೇಳ್ಬಿಟ್ಟಿದೀನಿ, ನಾನ್ ಬೇಗ ತಗೋ ಅಂತೆಲ್ಲ ಹಿಂಸೆ ಮಾಡಂಗಿಲ್ಲ. ನಾನು ಎಷ್ಟೊತ್ತು ತಗೊಂತೀನೋ ಅಷ್ಟೊತ್ತು ಸೈಲೆಂಟ್ ಆಗಿ ಸುಮ್ನೆ ಇರ್ಬೇಕು. ನಿಂಗ ಅಂಗಡಿ ನೆನ್ಪಿದ್ಯಾ? ಅಂಗಡಿ ನೆನ್ಪಿದ್ಯಂತೆ ಅವನಿಗೆ. ನೋಡೋಣ, ಹುಡ್ಸರ ಕರ್ಕೊಂಡ್ ಹೋಗ್ತಾನೆ. ಗಾಯ್ಸ್, ಇದ್ರಲ್ಲಿ ಐಫೋನ್ 15 ಅಲ್ಲಿ ಬೇರೆ ಚಾರ್ಜ್ ಇಲ್ಲ. ಏನ್ ಮಾಡ್ತಾನೋ ನಾವ್ ಆಂಟಿ ಹೆಂಗ್ ನೋಡ್ತಿದಾರೆ ನೋಡಿ. ಸೊ ಇಷ್ಟೊತ್ತು ಚೆನ್ನಾಗಿ ವಾಯ್ಸ್ ರೆಕಾರ್ಡ್ ಆಗ್ತಿತ್ತು. ನಾನು ಮೈಕ್ ಅವ್ನ ಕೈಲಿ ಕೊಟ್ಟೆ, ಆನ್ ಮಾಡಿಕೊಂಡು ವೀಡಿಯೋ ಮಾಡು ಅಂತ. ಸೊ ಮೈಕ್ ಆನ್ ಮಾಡಿದ್ರು ಯಾಕೋ ವೀಡಿಯೋ ರೆಕಾರ್ಡ್ ಆಗಿರಲಿಲ್ಲ ಕರೆಕ್ಟಾಗಿ, ಅಂದರೆ ವಾಯ್ಸು ಫುಲ್ಲು ಬರ್ತಾ ಇರಲಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿದ್ದ ಗೊತ್ತಾ ಅವನು. ಅಲ್ಲಿ ಎಷ್ಟು ನಗು ಬರ್ತಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ ಇವಾಗ. ಅಕ್ಕಂಗೆ ಬಟ್ಟೆ ಎಲ್ಲ ನೋಡ್ತಾ ಇದ್ವಿ, ಅವ್ರಿಗೆ ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ವಿಡಿಯೋ ಕಾಲಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಬಂದು ನೋಡಿದ್ರೇ ಗೊತ್ತಾಗೋದು. ಸೊ ಅಲ್ಲಿ ಅವರು ನಮ್ಮದು ಯೂಟ್ಯೂಬ್ ಚಾನಲ್ಲು ಮತ್ತು ನಿಮ್ಮದು ಯಾವುದ್ರಲ್ಲಿ ಬರುತ್ತೆ ವೀಡಿಯೋಸ್ ಅಂತೆಲ್ಲ ಕೇಳಿ ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು. ಆ್ಯಂಡ್ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಅಷ್ಟಕ್ಕಷ್ಟೇ ಇತ್ತು, ಅಂದರೆ ಅಕ್ಕಂಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಎಲ್ಲನೂ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ. ಸೊ ಫೈನಲಿ ಒಂದು ತಗೊಂಡು ಹೋಗ್ತಾ ಇದ್ದೀವಿ.
ಮುಂದೆ ಹೋಗುತ್ತೆ ಹಿಂದೆ ಹೋದ್ರೆ ಬಟ್ಟೆ ಅಂಗಡಿ ಈಗ ಹುಡುಗರ್ದೆಲ್ಲ ಬಟ್ಟೆ ಆಯ್ತು, ನಂದೇ ಇನ್ನ ಸೆಲೆಕ್ಟ್ ಆಗಿಲ್ಲ. ನೋಡಿ ಈ ಥರ ಒಂದೊಂದು ಕಡೆ ರೆಕಾರ್ಡೇ ಆಗ್ತಿರ್ಲಿಲ್ಲ ವಾಯ್ಸು. ನಾನು ಔಟ್ಫಿಟ್ಟನ್ನು ತೋರಿಸ್ತಾ ಇದ್ದೆ ಅದೇ ಗ್ಯಾಪಲ್ಲಿ. ಇದು ಹುಡುಗರಿಗೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಫೈನಲಿ ನನ್ನ ಬಟ್ಟೆ ಸೆಲೆಕ್ಟ್ ಆಯಿತು. ನನ್ನ ಬಟ್ಟೆ ಬಗ್ಗೆ ಏನು ಅನಿಸುತ್ತೆ ಪುನಿ ನಿನಗೆ? ಅದಷ್ಟು ಬೇಗ ಆಯ್ತಲ್ಲ. ನಾನೇನು ಅಷ್ಟು ಲೇಟ್ ಮಾಡಲ್ಲ. ಗಾಯ್ಸ್ ಆಗಲೇ ಬಟ್ಟೆ ಫೈನಲಿ ಬಟ್ಟೆ ತಗೊಂಡ್ಬಿಟ್ಲು ನೋಡಿ. ಬಟ್ಟೆ ತಗೊಂಡಿದ್ದಾಳೆ, ಹ್ಯಾಪಿಯಾಗಿ ನಿಂತಿದ್ದಾರೆ ನೋಡಿ. ಇವರು ಬೂಟಿಕ್ ಇವರೇ ತೋರಿಸ್ತಾರಂತೆ ಎಲ್ಲಿ ಅಂತ ನೋಡಿ. ಇವರು ಊಟ ಮಾಡ್ತಾರೆ, ಖುಷಿಯಾಗಿದ್ದಾಳೆ, ಫುಲ್ಲು ಖುಷಿ. ಮೋಕ್ಸ್ ಕ್ರಿಯೇಷನ್ ಬಟ್ಟೆ ಅಂಗಡಿ ಹೆಸರು. ನಿಮ್ಗೇನಾದ್ರೂ ಬೇಕಾದ್ರೆ ಬಂದ್ಬಿಡಿ, ಸಿಗುತ್ತೆ ಇಲ್ಲೆಲ್ಲ. ನನ್ನ ಬಟ್ಟೆ ಎಷ್ಟು ಚೆನ್ನಾಗಿದೆ ತೋರಿಸಿದ್ದಾರೆ ನೋಡಿ. ನನ್ನ ಬಟ್ಟೆ ನಂಗೆ ಫುಲ್ಲು ಖುಷಿ. ಅಷ್ಟೊತ್ತಿಂದ ನಾನು ಬೇಗ ಸೆಲೆಕ್ಟ್ ಮಾಡ್ಬಿಟ್ಟೆ ಅಂತ ನನಗೆ ಬೇಜಾರಾಗ್ತಿತ್ತು, ಆದ್ರೆ ಚೆನ್ನಾಗಿರೋ ಬಟ್ಟೆನೇ ಸೆಲೆಕ್ಟ್ ಮಾಡಿದೆ. ಥ್ಯಾಂಕ್ ಯು, ಐ ಲವ್ ಯು. ಇವಾಗ ಇಲ್ಲಿ ಸ್ಟಿಚಿಂಗ್ ಕೊಟ್ಬಿಟ್ಟು ಹೋಗೋದು. ನಾ ಯಾವತ್ತು ಕೊಡ್ತಾರೆ ಅಂತ ಕೇಳ್ಕೊಂಡು ಮತ್ತೆ ಬಂದು ಲಾಕ್ ನೋಡ್ಬೇಕು ಟ್ರಯಲ್ ರೂಮಲ್ಲಿ. ಫುಲ್ ಪರ್ಚೇಸ್ 5,000 6,000. ತಗೊಂಡ್ಬಿಡ್ಬೋದು, ಬಾರಿಗೆ ಬಿಡ್ಬೋದು. 2 ಬಾರಿಗೆ ಆಗೋದು ಮುಗಿದ ಆರಾಮಾಗಿ ಇಟ್ಕೊಂಡ್ಬಂದು. ಫೈನಲಿ ಪರ್ಚೇಸಿಂಗ್ ಆಯ್ತು. ನಂದು ಗೌನ್ ತಗೊಂಡು ಸ್ಟಿಚ್ ಕೊಟ್ಬಿಟ್ಟು ಹೋಗ್ತಾ ಇದೀವಿ ಮನೆಗೆ. ನೀನೇನು ತಗೊಳಂಗಿಲ್ಲ ಅಲ್ವಾ? ನಂದು ಇನ್ನೇನು ಇಲ್ಲ. ಎಳ್ಕೊಂಡು ಹೋಗ್ತಾ ಇದ್ದಾನೆ. ಚೆನ್ನಾಗ್ ಸಿಕ್ತು ಬಟ್ಟೆ ನನ್ಗೆ. ಸುಸ್ತಾಗೋಯ್ತು. ನಾವು ಇದಕ್ಕೆ ಈ ತರ ಶಾಪಿಂಗ್ ಮಾಡ್ತಾ ಇದೀವಿ ಮುದ್ದು. ನಾವ್ ಹಿಂಗ್ ಇದಕ್ಕೆ ಬರ್ಡೇಗೆನೆ ಈ ತರ ಶಾಪಿಂಗ್ ಮಾಡ್ತಾ ಇದೀವಿ. ಇನ್ನ ನಮ್ ಮದ್ವೆಗೆಲ್ಲ ಹೆಂಗ್ ಮಾಡಲ್ಲ. ಹಾ, ಎಲ್ಲಾರ್ಗು ಕೊಡ್ಸ್ಲೇಬೇಕು. ಎಲ್ಲಾರ್ಗು ಹಂಗಂದ್ರೆ ಬಟ್ಟೆಗೆ ಒಂದು 3-4 ಲಕ್ಷ ಆಗುತ್ತಾ? ಯಾಕಂದ್ರೆ ಎಲ್ಲಾರ್ಗು ಮದ್ವೆಗೆ 1-1.5 ಲಕ್ಷ ಆಗುತ್ತಂತೆ ಎಲ್ಲಾರ್ಗು ಬಟ್ಟೆ ಕೊಡ್ಸಕ್. ಫ್ರೆಂಡ್ಸ್ ನಮ್ದು ಬಿಟ್ಟಿ ನಮ್ದೇ ಎಷ್ಟಿರುತ್ತೆ ತಗೊಳೋದು. ನಾವು ಬರ್ಡೇ ಪಾರ್ಟಿಗೆ ಇಷ್ಟೊಂದೆಲ್ಲ ಶಾಪ್ ಮಾಡ್ತಾ ಇದೀವಿ. ನಂದು ಮಂಡೇ ಕೊಡ್ತಾರಂತೆ ಫ್ರೆಂಡ್ಸ್ ಮೈಕಾನಾಗೆ. ಹಾ, ನನ್ ಬಟ್ಟೆ ಚೆನ್ನಾಗಿದ್ಯಾ? ನನಗೂ ಇಷ್ಟ ಆಯ್ತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ವೈಷ್ಣವಿ ಪುನೀತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.